ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಿ ಸರ್, ಹೇಗ್ ಫೋರ್ಜರಿ ಮಾಡಿ ಟೆಂಡರ್ ತಗೊಂಡಿದ್ದಾರೆ ಅಂತ. ಇದನ್ನ ಕಾನೂನು ರೀತಿಲೇ ಹೋರಾಟ ಮಾಡಿದ್ರೆ ನಮಗೂ ಕೆಲಸ ಬೇಗ ಆಗಲ್ಲ, ನಿಮ್ ಕೈಗೂ ಏನೂ ಸಿಗಲ್ಲ. ಅದಕ್ಕೆ ಇಬ್ರು ಸೇರಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ನಮಗೆ ನಮ್ಮ ಕೆಲಸನೂ ಬೇಗ ಆಗತ್ತೆ, ನಿಮಗೆ ಸೇರ್ಬೇಕಾಗಿರೋದು ಸೇರತ್ತೆ. ಬಟ್ ಇದೆಲ್ಲ ಕ್ರಾಸ್ ವೆರಿಫೈ ಮಾಡಿ ಟೆಂಡರ್ ಪಾಸ್ ಆಗಿರುತ್ತಲ್ಲ. ಆಗಿದೆ, ಬಟ್ ಅವರು ಎಲ್ಲೂ ಸಿಕ್ಕಾಕೊಳ್ದಿರೋ ಥರ ಪ್ಲಾನ್ ಮಾಡಿದ್ದಾರೆ. ನೀವು ಮನ್ಸು ಮಾಡಿದ್ರೆ ಇದನ್ನ ಫೋರ್ಜರಿ ಅಂತ ಪ್ರೂವ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು. ಆಲ್ರೆಡಿ ರನ್ನಿಂಗಲ್ಲಿರೋ ಟೆಂಡರ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂದರೆ ತುಂಬ ರಿಸ್ಕ್ ಆಗುತ್ತೆ. ನೀವು ಮನ್ಸು ಮಾಡಿದ್ರೆ ಯಾವುದು ರಿಸ್ಕ್ ಆಗಲ್ಲ ಸರ್. ನಮಗೆ ಈ ಟೆಂಡರ್ ಕ್ಯಾನ್ಸಲ್ ಆಗದೆ ಇದ್ರೂ ಚಿಂತೆ ಇಲ್ಲ. ಆದರೆ ಈ ಟೆಂಡರ್ ಯಾರ ಹೆಸರಲ್ಲಿದೆಯೋ ಅವರು ಅರೆಸ್ಟ್ ಆಗಬೇಕು. ತಗೊಳ್ಳಿ ಸರ್, ನಿಮಗಿದ್ ಸಾಲಲ್ಲ ಅಂದ್ರೆ ಇನ್ನೂ ಸಿಗತ್ತೆ. ಒಟ್ನಲ್ಲಿ ಈ ಟೆಂಡರ್ ಸಲುವಾಗಿ ಊರವ್ರ ಮುಂದೆ ಅವ್ರ ಮಾನ ಮರ್ಯಾದೆ ಹರಾಜಾಗಿ ಅವ್ರ ಅರೆಸ್ಟ್ ಆಗ್ಬೇಕು. ಅದನ್ನ ನಾನು ಕಣ್ಣಾರೆ ನೋಡ್ಬೇಕು. ಇಲ್ಲ ಅಂತ ಹೇಳ್ದೆ ಇದನ್ನ ತಗೊಂಡು ಕೆಲಸ ಮಾಡ್ಕೊಡಿ ಸರ್. ನಾನು ಒಂದ್ಸಲ ಕ್ರಾಸ್ ಎಕ್ಸಾಮಿನ್ ಮಾಡ್ತೀನಿ. ಸರ್, ಫೋರ್ಜರಿ ಆಗಿರೋದಂತೂ ಪಕ್ಕ. ನಿಮಗೆ ಬೇಕು ಅಂದ್ರೆ ಡಾಕ್ಯುಮೆಂಟ್ ಫೋರ್ಜರಿ ಮಾಡಿರೋ ವ್ಯಕ್ತಿನ ಹುಡುಕ್ಸಿ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ಹೇಗಾದರೂ ಮಾಡಿ ಸರ್, ಪ್ಲೀಸ್. ಈ ಟೆಂಡರ್ ತಗೊಂಡಿರೋನ ಅರೆಸ್ಟ್ ಮಾಡಿಸಿ. ಸರಿ ಆಯ್ತು, ನೀವು ಒಪ್ಸಿದ ಕೆಲಸ ಆಗತ್ತೆ ಅಂತ ಅನ್ಕೊಳ್ಳಿ. ಮತ್ತೆ ಈ ದುಡ್ಡಿನ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಡೋಂಟ್ ವರಿ ಸರ್, ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ಓಕೆ. ಸರಿ ಆಗಿದ್ರೆ ನಾನು ನಮ್ಮ ಅಸಿಸ್ಟೆಂಟ್ಸ್ನ ಕಳಿಸಿ ನಿಮ್ಮ ಕೆಲಸ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸರ್. ಸಹನಾ, ನಿಮ್ಮ ಅವ್ವನ ಹೆಸರನ್ನ ಮೆರೆಸ್ಬೇಕು ಅಂತ ತಾನೆ ನನ್ನ ವಿರುದ್ಧ ಪೈಪೋಟಿ ಮಾಡಿ ಟೆಂಡರ್ ತಗೊಂಡೆ. ಈಗ ಇದೇ ಟೆಂಡರ್ ವಿಷಯ ಇಟ್ಕೊಂಡು ನಿಮ್ಮ ಅವ್ವನ್ನ ಜೈಲ್ ಪಾಲ್ ಮಾಡಲಿಲ್ಲ, ನನ್ನ ಹೆಸರು ರಾಧಾನೇ ಅಲ್ಲ.